ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ। ಇವತ್ತು ಈ ವಿಡಿಯೋದಾಗ ನಾನು ನಿಮಗೆ ಶೇಂಗಾ ಖಾರಬೇಳಿ ಅಥವಾ ಸಾರನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ। ನೋಡ್ರಿ ಇದೊಂದು ಖಾರಬೇಳಿ ಇದ್ರೆ ಯಾವ ಪಲ್ಯನೂ ಹತ್ತೋದಿಲ್ಲರಿ ಮತ್ತು ಮತ್ತೊಂದು ಸಾರನೂ ಹತ್ತೋದಿಲ್ಲ ನೋಡ್ರಿ, ಅಷ್ಟು ಚಲೋ ಆಗ್ತೈತಿ। ಒಂದು ಸತಿ ನಾ ಮಾಡೋ ಥರ ಸಾರನ್ನು ಮಾಡಿ ನೋಡ್ರಿ, ಎಲ್ರಿಗೂ ಭಾಳ ಇಷ್ಟ ಆಗ್ತೈತಿ। ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ। ನೋಡಿರಿ ಮೊದಲಿಗೆ ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಟಿದ್ದೀನಿ। ಈಗ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ರೀ। ಎಣ್ಣೆ ಚಲೋ ತಂಗೆ ಕಾದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತೀನಿ ರೀ। ಸಾಸಿವೆ ಜೀರಿಗೆ ಚಲೋ ತಂಗೆ ಸಿಡಿದ ಮೇಲೆ 1 ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಾಕೋತೀನಿ ರೀ। ಕರಿಬೇವನು ಚಲೋ ತಂಗೆ ಫ್ರೈ ಆಗಬೇಕು। ಈಗ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತೀನಿ ರೀ। ನೋಡಿರಿ ಬೆಳ್ಳುಳ್ಳಿನ ಒಂದು 30 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೋಬೇಕು। ಈಗ ನಾನು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ। ನೋಡಿ ಈ ಟೊಮೆಟೊನ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕಾಗ್ತೈತೆ ರೀ। ಈಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ರೀ। ಇದಕ್ಕೇನು ಸಕ್ಕರೆ ಜಾಸ್ತಿ ಹಾಕಬೇಕಾಗಿಲ್ಲ ರೀ, ಒಂದೇ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ರೆ ಸಾಕು। ಈ ಶೇಂಗಾದ ಖಾರಬೇಳಿ ರುಚಿನ ಚೇಂಜ್ ಆಗ್ತೈತಿ, ಅಷ್ಟು ಮಸ್ತ್ ಆಗ್ತೈತಿ। ಈಗ ಟೊಮೆಟೊ ಎಲ್ಲ ಚಲೋ ತಂಗೆ ಫ್ರೈ ಆಗ್ಯಾವ್ರಿ। ಈಗ ಇದಕ್ಕೆ ನಮ್ಮ ಸಾರಿಗೆ ಎಷ್ಟು ನೀರು ಬೇಕು ನೋಡಿರಿ, ಅಷ್ಟು ನೀರನ್ನು ಹಾಕೋತೀನಿ। ಇಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿನಿ ರೀ, ಅದಕ್ಕೆ ಹುರಿದಿರೋ ಶೇಂಗಾದ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ। ಇಲ್ಲಿ ನಾನು 1.5 ಕಪ್ ಅಷ್ಟು ಶೇಂಗಾದ ಕಾಳನ್ನು ಹಾಕೋತೀನಿ ರೀ। ಈಗ ಇದನ್ನು ಭಾಳ ಸಣ್ಣದಂಗೆ ಏನು ಪುಡಿ ಮಾಡ್ಕೋಬೇಕಾಗಲ್ಲ ರೀ, ಇಲ್ಲಿ ತೋರಿಸ್ತೀನಿ ನೋಡಿರಿ, ಈ ಥರ ಒಂದು ಸಣ್ಣ ರವದ ಥರ ಪುಡಿ ಆದ್ರೆ ಸಾಕು। ಇಲ್ಲಿ ಸಾರಿಗೆ ಹಾಕಿದ್ದು ನೀರು ಕೂಡ ಕುದಿಲಕತ್ತಾವ ನೋಡಿರಿ। ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ನೋಡಿರಿ। ಈಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾದ ಪುಡಿನ ಹಾಕೋತೀನಿ ರೀ। ನೋಡಿರಿ ಶೇಂಗಾದ ಪುಡಿನ ಹಾಕಿ ಇದನ್ನು ಚಲೋ ತಂಗೆ ಒಂದು ಸತಿ ಕೈ ಆಡಿಸಿ ಕುದಿಲಕ್ಕ ಬಿಡಬೇಕ್ರಿ। ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ। ಸಾರು ಕುದಿಲಕತ್ತಾಣ, ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತೀನಿ ರೀ। ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು 8-10 ನಿಮಿಷ ಲೋ ಫ್ಲೇಮ್ದಾಗಿಟ್ಟು ಕುದಿಸ್ಕೋಬೇಕ್ರಿ। ನಾವು ಈ ಸಾರನ್ನು ಎಷ್ಟು ಕುದಿಸ್ಕೋತೀವಿ ನೋಡಿರಿ, ಅಷ್ಟು ಇದ್ರದ್ದು ಟೇಸ್ಟ್ ಹೆಚ್ಚಾಗ್ತೈತಿ। ಈಗ ಬಿಸಿ ಬಿಸಿಯಾಗಿ ಶೇಂಗಾದ ಖಾರಬೇಳಿ ಅಥವಾ ಸಾರು ರೆಡಿ ಆಯ್ತು ನೋಡ್ರಿ। ಈಗ ಇದನ್ನು ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತೀನಿ ರೀ। ತುಂಬ ಸಿಂಪಲ್ಲಾಗಿ ಶೇಂಗಾದ ಖಾರಬೇಳಿ ಅಥವಾ ಸಾರನ್ನು ಹೆಂಗೆ ಮಾಡೋದು ಅಂತ ನೋಡಿದ್ರಲ್ರಿ। ಈ ವಿಡಿಯೋ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ ಈಗಲೇ ಇದಕ್ಕೊಂದು ಲೈಕ್ ಮಾಡಿರಿ, ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ। ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ। ನಮಸ್ಕಾರ।